ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಶ್ವರಸ್ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಲಿರೀಶಂಗೆ ಹುಷಾರಿಲ್ಲ, ಸೊ ಸ್ಕೂಲ್ಗೆ ಸಹ ಕಳಿಸಿಲ್ಲ. ಮಾರ್ನಿಂಗೇ ಟಿಫನ್ ಮಾಡಿಸಿ ರೆಸ್ಟ್ ಮಾಡಲಿ ಅಂತ ಮಲಗಿಸ್ದೆ. ಸೊ ಅವಳಿಗೆ ಸ್ಯಾಟರ್ಡೆ ಸ್ಕೂಲ್ ಡೇ ಬೇರೆ ಇದೆ. ಸೊ ಅಷ್ಟರಲ್ಲಿ ಅವಳು ರಿಕವರಿ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಏನು ಮಾಡ್ತಾಳೋ ಗೊತ್ತಿಲ್ಲ. ಸೊ ನೋಡೋಣ ಸಂಜೆವರೆಗೂ ಯಾವ ಥರ ಇರ್ತಾಳೆ ಏನು ಅಂತ ಗೊತ್ತಾಗುತ್ತೆ. ಸೊ ಅವಳು ಮಲಗಿರೋ ಅಷ್ಟರಲ್ಲೇ ನಾನು ಸ್ವಲ್ಪ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗೆ ಸೊಪ್ಪು ಸಹ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಅಜ್ಜಿ ಸೋಸಿ ರೆಡಿ ಮಾಡಿ ಇಟ್ಟಿದ್ರು. ಸೊ ಬೇಗ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಹ ಸ್ವಲ್ಪ ನೀರು ಕುಡಿದು ಎನರ್ಜಿ ತೊಗೊಂಡು ಇವಾಗ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗೆ ರೈಸ್ನ ಮಾಡ್ಕೊಂಡಿದ್ದೆ, ರೈಸ್ ಸ್ವಲ್ಪ ಇತ್ತು, ಅದಕ್ಕೆ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಒಂದು ಇದ್ಬಿಟ್ರೆ ಗೈಸ್ ಬೇಗ ಎಲ್ಲ ಅಡುಗೆ ಆದಂಗೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡ್ತಾನೆ ಹಾಗೆ ಯೋಚನೆ ಮಾಡ್ತಾ ಇದ್ದೆ, ನಾನು ಏನಾದರೂ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಮೈಂಡ್ ಏನೋ ಒಂದು ಯೋಚನೆ ಮಾಡ್ತಾ ಇರುತ್ತೆ. ಸೊ ಎಲ್ಲರಿಗೂ ಹಾಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಯಾವಾಗಲೂ ಅದೇ ಥರ ಆಗ್ತಾ ಇರುತ್ತೆ. ನಾನೇನೋ ಕೆಲಸ ಮಾಡ್ತಿರ್ತೀನಿ, ಏನೋ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇವಾಗ ಲಿರೀಶಂಗೆ ಹುಷಾರಿಲ್ದಿದ್ದೆ ನಾನು ಯೋಚನೆ ಮಾಡ್ತಾಯಿದ್ದೆ ಏನಕ್ಕೆ ಈ ಥರ ಆಗುತ್ತೆ ಅಂತ. ಬಟ್ ವಾಮಿಟಿಂಗ್ ಏನೇನೆ, ಸೊ ಅದು ಅಷ್ಟೊಂದು ಸೀರಿಯಸ್ ವಿಷಯ ಏನಲ್ಲ. ಬಟ್ ನನಗೆ ಅವಳಿಗೇನಾದರೂ ಒಂದು ಸ್ವಲ್ಪ ಆದ್ರೂ ನನಗೆ ಅವಳ ಬಗ್ಗೆನೇ ಯೋಚನೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಏನಕ್ಕೋ ನನಗೆ ಆ ಥರನೋ ಅಥವಾ ಎಲ್ಲರಿಗೂ ಇದೇ ಥರನೋ ನನಗೆ ಗೊತ್ತಿಲ್ಲ. ಬಟ್ ದೇವ್ರು ಯಾವಾಗಲೂ ಒಳ್ಳೆಯವ್ರಿಗೆ ಜಾಸ್ತಿ ಕಷ್ಟಗಳನ್ನೂ ಕೊಡ್ತಾನೆ ಮತ್ತು ಹಾಗೆ ಪರೀಕ್ಷೆನೂ ಸಹ ಮಾಡ್ತಾನೆ. ಸೊ ನಾವು ಎಲ್ಲದನ್ನು ಸಹ ಈಕ್ವಲಾಗಿ ತೊಗೊಳ್ಬೇಕು. ಸೊ ನಾನು ಸಹ ಸ್ಟ್ರಾಂಗಾಗಿ ತೊಗೊಂಡಿದ್ದೀನಿ. ನೋಡೋಣ ಅವಳು ಹೇಗಿರ್ತಾಳೆ ಅನ್ನೋದ್ರ ಮೇಲೆ ಡಿಪೆಂಡು. ಹಾಗೆ ನಾನು ಸಾಂಬಾರು ಮಾಡ್ತಾನೆ ಪಾತ್ರೆನೂ ಸಹ ತೊಳ್ಕೊಂಬಿಟ್ಟೆ, ಯಾಕಂದರೆ ಮಾರ್ನಿಂಗ್ ಟಿಫನ್ ಮಾಡಿದ ಪಾತ್ರೆ ಎಲ್ಲ ಹಾಗೆ ಇತ್ತು. ಅಜ್ಜಿ ಹೇಳ್ತಾಯಿದ್ರು, ಬಾ ನಾನು ತೊಳಿತೀನಿ ನೀನು ಸಾಂಬಾರು ಮಾಡು ಅಂತ. ಬೇಡ ಬಿಡಿ ಸ್ವಲ್ಪನೇ ಇರೋದು, ನಾನೇ ತೊಳ್ಕೊತೀನಿ ಅಂತ ಅಜ್ಜಿಗೆ ಹೇಳ್ತಾಯಿದ್ದೆ. ಸೊ ಅಷ್ಟರಲ್ಲಿ ಲಿರಿಷಾ ಕೂಡ ಇದ್ಲು, ಹೋಗ್ಬಿಟ್ಟು ಅವಳನ್ನೂ ಸಮಾಧಾನ ಮಾಡಿಬಿಟ್ಟು ಬಂದೆ. ಹಾಗೆ ನನಗೆ ಒಂದು ಗುಡ್ ಹ್ಯಾಬಿಟ್ ಏನಂದರೆ ಪಾತ್ರೆ ತೊಳೆದ ತಕ್ಷಣ ನಾನು ಸ್ಟ್ಯಾಂಡ್ಗೆ ಹಾಕ್ಬಿಡ್ತೀನಿ. ಅದೇನೋ ಗೊತ್ತಿಲ್ಲ, ನನಗೆ ಮುಂಚೆಯಿಂದನೂ ಅಭ್ಯಾಸ. ಅದು ಅಲ್ಲೇ ಇಟ್ಟರೆ ನನಗೆ ಜಾಗನೂ ಸಹ ಸಾಕಾಗಲ್ಲ ಸೊ ಕಿಚನಲ್ಲಿ. ಅದಕ್ಕೆ ನಾನು ಪಾತ್ರೆ ಸ್ಟ್ಯಾಂಡ್ಗೂ ಸಹ ಹಾಕ್ಬಿಡ್ತೀನಿ. ಲಿರಿಷಾ ಯಾಕೋ ಬ್ಯಾಕ್ ಟು ಬ್ಯಾಕ್ ಎದೊಳ್ತಾನೆ ಇದ್ಲು, ಸ್ವಲ್ಪ ಅಳ್ತಾನೆ ಇದ್ಲು. ಹಾಗಾಗ್ಬಿಟ್ಟು ನೋಡೋಣ ಇರು ಏನು ಮಾಡ್ತಿದ್ದಾಳೆ ಅಂತ ರೂಮಿಗೆ ಬಂದೆ, ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು. ಸೊ ಮಲ್ಕೊಂಡಿದ್ಲು, ಮಲಗ್ತಾ ಹಾಗೆ ಒಂದೊಂದ್ಸಲಿ ಬೆಚ್ಚ ಬೀಳ್ತಾ ಇದ್ಲು. ಅಂದರೆ ನಿದ್ದೆಗಣ್ಣಲ್ಲೋ ಏನೋ ಗೊತ್ತಿಲ್ಲ. ತಿರ್ಗಾ ನಾನು ಹೋದ್ಮೇಲೆ ಅವಳು ಒಂದೇ ಕಡೆ ಮಲ್ಕೊಂಡ್ರೆ ಕೈ ಫುಲ್ಲು ಹಿಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಅವಳನ್ನ ಕರೆಕ್ಟಾಗಿ ಮಲಗಿಸ್ತಾ ಇದ್ದೆ. ಆರಾಮಾಗಿ ಮಲ್ಕೊಂಡಿದ್ಲು. ಸೊ ಮಲ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಫ್ಯಾನ್ ಸಹ ಹಾಕ್ಬಿಟ್ಟು, ಒಂದೊಂದ್ಸಲಿ ಸೆಕೆಗೂ ಸಹ ಆ ಥರ ಮಾಡ್ತಾಳೆ. ಹಾಗಾಗಿ ಫ್ಯಾನ್ ಹಾಕ್ಬಿಟ್ಟು ನಾನು ಅಡುಗೆ ಮನೆಗೆ ಬಂದೆ. ಅಷ್ಟರಲ್ಲಿ ಸಾಂಬಾರಿಂದೆಲ್ಲ ನಮ್ಮ ಅಜ್ಜಿ ಆಲ್ರೆಡಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದ್ರು, ಯಾಕಂದರೆ ಬಿಸಿ ಎಲ್ಲ ತಣ್ಣಗಾಗಲಿ, ಯಾಕಂದರೆ ಗ್ರೈಂಡ್ ಮಾಡ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ರು. ಸೊ ಬಂದ್ಬಿಟ್ಟು ನಾನು ಗ್ರೈಂಡ್ ಮಾಡಿದೆ. ಸೊ ಕರೆಂಟ್ ಸಹ ಹೋಗ್ಬಿಟ್ಟಿತ್ತು ಒಂದು ಸ್ವಲ್ಪ ಹೊತ್ತು, ನೋಡಿಕೊಂಡು ನಾನು ಗ್ರೈಂಡ್ ಮಾಡಿದೆ. ಹಾಗೆ ಲಿರಿಷಾ ಸ್ಕೂಲ್ಗೆ ಹೋದರೆ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡ್ತೀನಿ. ಆಮೇಲೆ ನನ್ನ ಕೆಲಸಗಳೇನಿರುತ್ತೆ, ಎಡಿಟಿಂಗ್ ಇರುತ್ತೆ, ಸೊ ಏನು ವೀಡಿಯೋ ಅಪ್ಲೋಡ್ ಮಾಡೋದಿರುತ್ತೆ, ಸೊ ಅದನ್ನೆಲ್ಲ ಎಡಿಟ್ ಮಾಡ್ತಾಯಿರ್ತೀನಿ. ಯಾಕಂದರೆ ಅವಳು ಸ್ಕೂಲಿಂದ ಬಂದಮೇಲೆ ನನಗೇನು ಮಾಡ್ಲಿಕ್ಕೆ ಬಿಡೋಲ್ಲ. ಹಾಗಾಗಿ ಡೈಲಿ ನನ್ನ ಕೆಲಸಗಳೆಲ್ಲ ಇಷ್ಟರಲ್ಲಿ ಮುಗಿಸ್ತಿದ್ದೆ. ಬಟ್ ಇವತ್ತು ನೋಡಿ 1 ಗಂಟೆ ಆದ್ರೂ ಇನ್ನೂ ಕೆಲಸಗಳೇ ಆಗಿಲ್ಲ. ಯಾಕಂದರೆ ಅವಳಿಗೆ ಹುಷಾರಿಲ್ಲ ಅಂದರೆ ಮನೆಯಲ್ಲಿ ಕೆಲಸಗಳೆಲ್ಲ ಸ್ಲೋನೇ. ಹಾಗೆ ನಾನು ತುಂಬ ಸ್ಲೋನೇ ಅಂತ ಹೇಳ್ಬೋದು ಅವಳಿಗೆ ಹುಷಾರಿಲ್ಲ ಅಂದರೆ. ಸೊ ಗ್ರೈಂಡ್ ಎಲ್ಲ ಮಾಡಿಬಿಟ್ಟು ನೋಡಿ ಸಾಂಬಾರಿಗೆಲ್ಲ ಹಾಕ್ದೆ. ಇನ್ನೊಂದು ಏನಂತಂದರೆ, ಕೆಲವೊಬ್ಬರು ಸಾಂಬಾರಿಗೆ ಅದೇನಿರುತ್ತೋ ಅದನ್ನು ಅದ್ರೊಳಗಡೆ ಹಾಕ್ಬಿಟ್ಟು ಖಾರನ ಸುಮ್ಮನಾಗ್ಬಿಡ್ತಾರೆ, ಅಂದರೆ ತೊಳೆಯೋಕೆ ಇಟ್ಬಿಡ್ತಾರೆ ಮಿಕ್ಸಿನ. ನಾನು ಬಟ್ ಅದರೊಳಗಡೆ ನೀರು ಹಾಕ್ಬಿಟ್ಟು ಲಾಸ್ಟಿಗೆ ಅದೆಲ್ಲ ತೊಳೆದ್ಬಿಟ್ಟು ಅದರೊಳಗಡೆ ಹಾಕ್ತೀನಿ ಸಾಂಬಾರು ಒಳಗಡೆ. ಯಾಕಂದರೆ ಆ ಥರ ಮಾಡೋದ್ರಿಂದ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಬೇಕಂದರೆ ಟ್ರೈ ಮಾಡಿ, ಏನು ಸಖತ್ತಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದನ್ನು ಸಾಂಬಾರೆಲ್ಲ ಕುದಿಸ್ಬಿಟ್ಟು ಲಾಸ್ಟಿಗೆ ಉಪ್ಪು ಹಾಕಿದೆ. ಉಪ್ಪು ಹಾಕಿ ಕುದ್ದಾದ್ಮೇಲೆ ಊಟ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನನಗೂ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ನೋಡಿ ಇವಾಗಿನ ಪಾತ್ರೆ ತೊಳೆದಿದ್ದೀನಿ, ಅಷ್ಟೇ ಪಾತ್ರೆ ಆಗಿತ್ತು ಮತ್ತು ಸಿಂಕಲ್ಲಿ. ಅಷ್ಟರಲ್ಲಿ ನಮ್ಮ ಲಿರಿಷಾ ಕೂಡ ಎದ್ಲು. ಇನ್ನೇನು ನಾನು ಊಟಕ್ಕೆ ಕೂತ್ಕೊತೀನಿ ಅನ್ನೋ ಅಷ್ಟರಲ್ಲಿ ಲಿರಿಷಾ ಎದ್ಲು. ಸೊ ಅವಳಿಗೋಸ್ಕರ ಸಾಂಬಾರು ಮಾಡಿದರೆ, ಬಟ್ ಅವಳು ಸಾಂಬಾರಲ್ಲಿ ತಿನ್ನಲೇ ಇಲ್ಲ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಸೊ ಅದೇ ಬೇಕು ಮಮ್ಮಿ ಅಂತ ಹೇಳ್ಬಿಟ್ಟು ಹಠ ಮಾಡಿ ತಿಂತಿದ್ದಾಳೆ. ಮೊಸರನ್ನ ತಿನ್ನು ಅಂದರೂ ತಿಂತಾಯಿಲ್ಲ, ಮಜ್ಜಿಗೆನ ಹಾಕ್ಕೊಡ್ತೀನಿ ಅಂದರೂ ಬೇಡ ಅಂತಿದ್ದಾಳೆ. ಸೊ ಅವಳು ಏನು ಇಷ್ಟಪಟ್ಟು ಕನ್ಸ್ಯೂಮ್ ಮಾಡ್ತಾಳೋ ಅದೇ ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಅವಳು ನನ್ನ ಜೊತೆ ಜಾಸ್ತಿ ಆಟ ಆಡ್ಕೊಂಡು ತಿನ್ನೋದಕ್ಕಿಂತ ಅಜ್ಜಿ ಜೊತೆ ಫುಲ್ ಕಂಫರ್ಟಬಲಾಗಿ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಅವಳ ಮೂಡನ್ನ ಚೇಂಜ್ ಮಾಡಿ ಅಜ್ಜಿ ತಿನ್ನಿಸ್ತಾ ಇರ್ತಾರೆ. ಸೊ ಹಂಗಾಗ್ಬಿಟ್ಟು ನೋಡಿ ಅವಳು ತಿನ್ಬೇಕಾದ್ರೆ ಹಂಗೆ ಲೈಟಾಗಿ
ಕ್ಯಾಪ್ಚರ್ ಮಾಡಿದೆ. ಅವಳು ಅಜ್ಜಿಗೆ ಸ್ಟೋರಿ ಹೇಳ್ತಾವಳೆ, ಅಜ್ಜಿ ಕೇಳ್ತೈತೆ, ನಾನು ಮಾತಾಡ್ಸಿದ್ರೆ ಸುಮ್ಮನೆ ಇರು ಮಮ್ಮಿ ಅಂತ ಹೇಳ್ತಾವಳೆ. ಹಾಗೆ ವಾಮಿಟಿಂಗ್ ಹೆಂಗೈತೆ ಅಂತ ಕೇಳ್ತಾ ಇದ್ದೆ. ಇಲ್ಲ ಅಮ್ಮ ಇವಾಗ ಆರಾಮ ಅನ್ನಿಸ್ತೈತೆ ನೋಡು, ನಾನು ಎಲ್ಲ ತಿಂತೀನಿ, ಸಂಜೆ ಅಷ್ಟ್ರಲ್ಲಿ ಫುಲ್ ಸ್ಟ್ರಾಂಗ್ ಆಗಿಬಿಡ್ತೀನಿ ಅಂತ ಹೇಳ್ತಾವಳೆ. ನಾನೇನು ನಿಂತಾರಣ, ನಾನು ತುಂಬ ಸ್ಟ್ರಾಂಗು ಅಂತ ಹೇಳ್ತಿರ್ತಾಳೆ. ಯಾಕಂದರೆ ನಾನು ಹುಷಾರಿಲ್ಲ ಅಂದರೆ ಫುಲ್ಲು ಸ್ಲೋಗಿಡ್ತೀನಿ. ಸೊ ಹಂಗಾಗ್ಬಿಟ್ಟು ಅವಳು ಅದನ್ನೇ ಹೇಳ್ತಾಳೆ. ನನಗೂ ಅವಳು ನೋಡಿ ಫುಲ್ ಖುಷಿ ಆಯಿತು. ಯಾಕಂದರೆ ಮಾರ್ನಿಂಗ್ ತುಂಬ ಅವಳೆ ಹೇಗಿದ್ಲು ಅಂದರೆ ನನಗೆ ಭಯ ಆಗ್ತಾಯಿತ್ತು. ಸೊ ಹಾಸ್ಪಿಟಲ್ಗೆ ಎಲ್ಲಿ ಹೋಗೋ ಥರ ಮಾಡ್ತಾಳೋ, ಸುಮ್ಮನೆ ಅಲ್ಲೆಲ್ಲ ಡ್ರಾಪ್ಸ್ ಎಲ್ಲ ಕೊಡ್ತಾರೆ. ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವಳಿಗೆ ಡ್ರಾಪ್ಸ್ ಹಾಕೋದು ಒಂದು ಸ್ವಲ್ಪನೂ ಇಷ್ಟ ಆಗೋಲ್ಲ. ಯಾಕಂದರೆ ಫುಲ್ಲು ಅದು ಕೆಮಿಕಲ್ ಇರುತ್ತೆ. ಹಾಗಾಗಿ ಅಷ್ಟೊಂದೇನು ನನಗೆ ಇಷ್ಟ ಆಗೋಲ್ಲ. ಯಾಕಂದರೆ ಪ್ಯಾರಾಸಿಟಮಾಲ್ಸ್ ಡ್ರಾಪ್ಸ್ಗಳು ನಿಜ ಒಂದು ಸ್ವಲ್ಪನೂ ಇಷ್ಟ ಆಗೋಲ್ಲ. ಹಾಗಾಗಿ ಹೆಂಗೋ ಮನೇಲೇ ರಿಕವರ್ ಆದಳು. ನನಗೆ ಅದೇ ಖುಷಿ ಆಯಿತು. ಸೊ ಅಜ್ಜಿ ಹೇಳ್ತಾಯಿದ್ರು ಹಾಗೆ ವಾಮಿಟಿಂಗ್ ಆಗಬೇಕು, 6 ಮಂತ್ಸ್ಗೆ ವಾಮಿಟಿಂಗ್ ಆದರೆ ಒಳ್ಳೆಯದು ಅಂತ. ಬಟ್ ಆದ್ರೂ ನನಗೆ ಅವಳು ವಾಮಿಟಿಂಗ್ ಮಾಡಿದ್ದು ನೋಡಿ ಫುಲ್ಲು ಒಂಥರ ಡಲ್ ಆಗಿಬಿಟ್ಲು. ಹಾಗಾಗಿ ನನಗೂ ಸ್ವಲ್ಪ ಭಯ ಆಗಿತ್ತು. ನಾನು ಸಹ ತಲೆಗೆಲ್ಲ ನೀಟಾಗಿ ಆಯಿಲ್ನೆಲ್ಲ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊತಿದ್ದೀನಿ. ಯಾಕಂದರೆ ಸಿಕ್ಕಾಬಿಟ್ಟೆ ತಲೆನೋವು ಬಂದುಬಿಟ್ಟಿತ್ತು. ಹಾಗಾಗಿ ನಾನು ಹರಳೆಣ್ಣೆನೇ ಹಾಕೋದು ತಲೆಗೆ. ಸೊ ಎಲ್ಲ ನೀಟಾಗಿ ಮಸಾಜ್ ಮಾಡಿಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ನಮ್ಮ ಅಜ್ಜಿನೂ ಸಹ ಏನು ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡು ನೋಡ್ತಾ ಇದ್ದರು ಲಿರೀಶ್ ಆಟ ಆಡೋದನ್ನೆಲ್ಲ. ಅಜ್ಜಿ ಅದೇ ನನಗೆ ಹೇಳ್ತಾಯಿದ್ರು, ಬಿಡು ಹೆಂಗೋ ರಿಕವರಿ ಆದಲಲ್ಲ ಅಂತ. ಬಟ್ ನೋಡಿ ಇಲ್ಲಿ ಏನಾಯಿತು ಅಂತ. ಸಂಜೆ ಅವ್ರ ಪಪ್ಪ ಬಂದ ತಕ್ಷಣ ಪಪ್ಪ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಕೇಳಿದ್ಲು. ಸೊ ಅವರು ಸಹ ಆಯಿತು ಮನೇಲೇ ಇದ್ಲಲ್ಲ, ಸೊ ಅವಳಿಗೂ ಒಂದು ಮೂಡ್ ಚೇಂಜ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡೋದ್ರು. ನಾನು ಸ್ಯಾಂಡ್ವಿಚ್ನ ತೊಗೊಂಡೆ. ಯಾಕೋ ಸ್ಯಾಂಡ್ವಿಚ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಸ್ಯಾಂಡ್ವಿಚ್ ತೊಗೊಂಡು ತಿಂದೆ. ಬಟ್ ಲಿರೀಶ ಏನು ಮಾಡಿದ್ಲು ಅಂದರೆ, ನನಗೆ ನೂಡಲ್ಸ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಹಠ ಮಾಡ್ತಿದ್ದಾಳೆ. ಸೊ ಹೆಂಗೆ ಅಂದರೆ ಅಲ್ಲೆಲ್ಲರೂ ನೋಡೋ ಥರ ಆಡ್ತಿದ್ದಾಳೆ. ಏನೇ ಕಂಟ್ರೋಲ್ ಮಾಡಿದ್ರೂ ಕಂಟ್ರೋಲ್ ಆಗಲಿಲ್ಲ. ಸೊ ಹಂಗಾಗ್ಬಿಟ್ಟು ಅವ್ರ ಪಪ್ಪ ನೀನು ತಿನ್ನು, ಅವಳೊಂದು ಸ್ವಲ್ಪ ತಿಂದೆ ಅಂತ ಹೇಳ್ಬಿಟ್ಟು ಕೊಡಿಸಿದ್ರು. ಬಟ್ ಬೆಳಗ್ಗೆನೇ ವಾಮಿಟಿಂಗ್ ಆಗಿದೆ ನೋಡಿ, ಇವಾಗ ಆಲ್ರೆಡಿ ನೂಡಲ್ಸ್ ತಿಂತಾಯಿದ್ದಾಳೆ. ಮಕ್ಕಳನ್ನಂತೂ ನಿಜ ಅವಾಯ್ಡ್ ಮಾಡೋಕ್ಕೆ ಆಗೋಲ್ಲ. ಸೊ ನೀವು ಯಾರು ನನಗೆ ಬೈಬೇಡಿ. ಸೊ ಅವಳು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸೊ ಹಂಗಾಗ್ಬಿಟ್ಟು ಅವ್ರ ಪಪ್ಪ ಕೊಡಿಸಿದ್ರು. ಸೊ ಅವ್ರ ಪಪ್ಪ ಕೊಡಿಸಾದ್ಮೇಲೆ ಅಲ್ಲೇ ನಿಯರ್ ಒಂದು ಪಾರ್ಕ್ ಇದೆ, ಪಪ್ಪ ವಾಕ್ ಮಾಡ್ತೀನಿ ಮತ್ತು ಆಟ ಆಡ್ತೀನಿ ಅಂದು. ಸೊ ಅವ್ರ ಪಪ್ಪನೂ ಸರಿ ಆಯಿತು ನಡಿ ವಾಕ್ ಮಾಡಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ನೋಡಿ ನಮಗಿಂತ ಚೆನ್ನಾಗೇ ಆಟ ಆಡ್ತಿದ್ದಾಳೆ. ಲೈಕ್ ಅಂದರೆ ನಮಗಿಂತ ಚೆನ್ನಾಗೇ ಇದ್ದಾಳೆ ಅವಳು, ಚೆನ್ನಾಗೇ ಸ್ಟ್ರಾಂಗಾಗಿ ವಾಕ್ ಮಾಡ್ತಾ ಇದ್ದಾಳೆ. ನಮ್ಮನ್ನೇ ನಗಿಸ್ತಾ ಇದ್ದಾಳೆ ಅವಳು ನೋಡಿ. ನೋಡಿ ಪಪ್ಪ ನಾನು ಹೆಂಗೆ ತಿಂದೆ, ಇಲ್ಲಿ ವಾಮಿಟ್ ಆಯಿತು ಅಂತೇಳ್ಬಿಟ್ಟು ಹೊಟ್ಟೆ ಮುಟ್ಕೊಂಡು ತೋರಿಸ್ದವಳೆ ಅವ್ರ ಪಪ್ಪಂಗೆ. ಅವಳಿಗೇನು ವಾಮಿಟಿಂಗ್ ಆಗಿದ್ದೇ ಒಂದು ಅವಳಿಗೆ ಅದೇ ಹೇಳ್ತಾ ಇರ್ತಾಳೆ. ಹಾಗೆ ಸ್ಕೂಲ್ಗೂ ಸಹ ಬೇಕಂದರೆ ಡ್ರಾಮಾ ಮಾಡ್ತಾಳೆ, ನಾಳೆನೂ ಹೋಗಲ್ಲ ಅಂತ. ಆ ಥರ ಅವಳು. ಮತ್ತು ಅಲ್ಲಿ ಪಾರ್ಕಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು. ಪಪ್ಪ ನಾನು ಈ ಗೇಮ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ದಾಳೆ ನೋಡಿ. ಅವಳಿರೋ ಹೈಟ್ಗೂ ವೆಯ್ಟ್ಗೂ ಜಿಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾವಳೆ ಕಾಲಿಗೆ. ಅವ್ರ ಪಪ್ಪ ಅವಳು ಏನೇ ಮಾಡಿದ್ರೂ ಸರಿ ಆಯಿತು ಮಾಡು ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರ್ತಾರೆ. ನೋಡಿ ಮಮ್ಮಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನನಗೆ ಹೇಳ್ತಾ ಇದ್ಲು. ನಾನು ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಸಹ ಮಾಡಿಕೊಂಡೆ. ಸೊ ನಿಮ್ಗಿನ್ನೂ ಯಾವ ಥರ ವ್ಲಾಗ್ಸ್ ಬೇಕು ಅನ್ನೋದು ನನಗೆ ಕಮೆಂಟ್ ಮಾಡಿ ಗೈಸ್. ನಾನು ಅದೇ ಥರ ವ್ಲಾಗ್ಸ್ನ ಮಾಡ್ತೀನಿ. ಸೊ ನನಗೆ ನೀವು ಕಮೆಂಟ್ ಮಾಡಿದ್ರೆ ಯಾವ ಥರ ವ್ಲಾಗ್ಸ್ ಬೇಕು, ಯಶು ಅವರೇ ನಮ್ಗೆ ಈ ಥರ ವ್ಲಾಗ್ಸ್ ಬೇಕು ಸೊ ಅಂತ ಹೇಳಿದ್ರೆ ನಾನು ಅದೇ ಥರ ವ್ಲಾಗ್ಸ್ನ ಮಾಡ್ತೀನಿ. ಇವಾಗ ಟೈಮ್ ಬಂದು ಆಲ್ರೆಡಿ 7:30 ಆಗಿದೆ. ಸೊ ನಾನು Q&A ಥರ ಮಾಡಿದ್ದೆ. ಸೊ ತುಂಬ ಜನ ನಮಗೂ ಸಹ ಶೇರ್ ಮಾಡಿ ಬುಕ್ನ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡಿದ್ರಿ. ನಂಗೆ ನಿಜ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಸೊ ಹಂಗಾಗ್ಬಿಟ್ಟು ಇವಾಗ ನಾನು ಹೆಂಗಿದ್ರು ಓದ್ತೀನಿ ಬುಕ್ನ. ಸೊ ನಿಮ್ಮ ಜೊತೆನೂ ಶೇರ್ ಮಾಡೋಣ ನನ್ನ ಡೈಲಿ ವ್ಲಾಗಲ್ಲಿ. ಸೊ ಅದು ಸ್ವಲ್ಪ ಇನ್ಕ್ಲೂಡಿಂಗ್ ಆಗಿರಲಿ, ಒಂದು ಇನ್ಫಾರ್ಮೇಷನ್ನ ನಾವು ಹೇಳ್ದಂಗೆ ಆಗುತ್ತೆ ನಿಮಗೆ. ಸೊ ಇವಾಗ ನಾನು ಓದ್ತಾ ಇರ್ತೀನಲ್ವ, ಸೊ ನಿಮಗೂ ಇಷ್ಟ ಆಗ್ಬೋದು. ಸೊ ಅಂತ ಹೇಳ್ಬಿಟ್ಟು ಫೈನಲಿ ನಾನು ಈ ಬುಕ್ನ ತೊಗೊಂಡು ಬಂದಿದ್ದೀನಿ. ಫ್ರಂಟ್ ಕ್ಯಾಮ್ರಾದಿಂದ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಮನಸ್ಸು ಹೂವಾಗಲಿ ಜೀವನ ಜೇನಾಗಲಿ ಅಂತ. ನಾನು ಈ ಬುಕ್ನ ಪರ್ಚೇಸ್ ಮಾಡಿದ್ದು ಎಲ್ಲಿ ಅಂದರೆ ಸಿದ್ಧಗಂಗಾ ಮಠದಲ್ಲಿ ತುಮಕೂರಲ್ಲಿ. ಸೊ ಎಕ್ಸಿಬಿಷನ್ ಇತ್ತು. ಸೊ ಅಲ್ಲಿ ಬುಕ್ನ ನಾನು ಪರ್ಚೇಸ್ ಮಾಡಿದ್ದು. ಸೊ ಒಂದು ಮೋಟಿವೇಶನ್ ಆಗಿ ತೊಗೊಂಡು ಈ ಬುಕ್ನ ನಾನು ಓದ್ತಾ ಇದ್ದೀನಿ. ಸೊ ಇಲ್ಲಿಗೆ 4 days ಆಯಿತು. ತುಂಬ ಚೆನ್ನಾಗಿದೆ ಬುಕ್ಕು. ಬಟ್ ಫುಲ್ ಓದಿಲ್ಲ. ಹಾಗೆ ನಿಮ್ಮ ಜೊತೆನೂ ಸಹ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡೋಣ ಯಾವ ಥರ
ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಯಾಕಂದ್ರೆ ನನಗೂ ಹೊಸದು. ನೋಡೋಣ. ಹಾಗೆ ಈ ತರ ಟಾಪಿಕ್ಗಳಿರುತ್ತೆ ಅಂದ್ರೆ ಒಂದೊಂದು ವಿಷಯಗಳಿರುತ್ತೆ ಪೋರ್ಷನ್ಗಳು. ಸೊ ಇಲ್ಲಿ 20 ಪೋರ್ಷನ್ಸ್ ಇದೆ. ಇವಾಗ ಫಸ್ಟ್ ಪೋರ್ಷನ್ ಬಂದು ಆಶಾಕಿರಣ ಅಂತ ಇದೆ. ಸೊ ಇದ್ರಲ್ಲಿ 2 ಪೇಜಸ್ ಇರುತ್ತೆ. ಓಕೆನಾ, ನಾನು ಇವಾಗ ಈ 2 ಪೇಜಸ್ನು ಓದ್ತಾ ಕೂತ್ಕೊಂಡ್ರೆ ಅಂದ್ರೆ ನಾನು ಆಲ್ರೆಡಿ ಓದಿಡ್ತೀನಿ, ಬಟ್ ನಿಮ್ಗೆ ನಾನು ಅದರಲ್ಲಿ ಏನ್ ಮೇನ್ ನಾವು ಕಲ್ತ್ಕೊಬೇಕು ಅನ್ನೋದನ್ನ ಒಂದು ಮೋಟಿವೇಶನ್ ಆಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾಕಂದ್ರೆ ಫುಲ್ ಬುಕ್ನ ಶೇರ್ ಮಾಡಕ್ ಆಗಲ್ಲ. ಸೊ ಹಂಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಾನು ಈ ಬುಕ್ನ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳಬೇಕು. ಸೊ ಹಾಗೆ ನಿಮಗೂ ಇಂಟ್ರೆಸ್ಟ್ ಇದೆ ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಇದನ್ನ ಎಲ್ಲಿ ತಗೊಂಡೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಸೊ ಅವ್ರು ಮಾತ್ರ ಈ ವಿಡಿಯೋನ ಅಂದ್ರೆ ನನ್ನ ಡೈಲಿ ವ್ಲಾಗಲ್ಲಿ ಈ ವಿಡಿಯೋನ ಇಷ್ಟು ನಿಮಿಷದ ವಿಡಿಯೋನ ನೋಡಿ. ಸೊ ಯಾರಿಗೆ ಇಷ್ಟ ಇಲ್ಲ ಪ್ಲೀಸ್ ಎಲ್ಲ ಸ್ಕಿಪ್ ಮಾಡ್ಬಿಡಿ. ಲೈಕ್ ಏನಂದ್ರೆ ನಮಗೆ ಯಾರು ಮೋಟಿವೇಶನ್ ಮಾಡಲ್ಲ, ನಮಗೆ ನಾವೇ ಮಾಡ್ಕೊಬೇಕು. ನಾನು ಸಹ ಒಂದೊಂದು ಟೈಮಲ್ಲಿ ತುಂಬ ಲೋ ಫೀಲ್ ಮಾಡ್ತೀನಿ. ನಾನು ಏನು ಪಕ್ಕಾ 100% ನಾನು ಮಾಡೋದೇ ಇಲ್ಲ, ಬುಕ್ ಓದ್ತಾ ಇದ್ದೀನಿ ಅಂತ ಅಲ್ಲ. ಸೊ ನಾನು ಏನು ತುಂಬ ದಿನದಿಂದ ಬುಕ್ ಓದ್ತಾ ಇಲ್ಲ. ಜಸ್ಟ್ ಆನೆಸ್ಟಾಗಿ ಹೇಳ್ಬೇಕು ಅಂದರೆ ನಾನು ಇವಾಗಿಂದನೇ ಬುಕ್ನ ಓದಲಿಕ್ಕೆ ರೂಢಿ ಮಾಡ್ಕೊಳ್ತಾ ಇರೋದು. ಸೊ ಯಾಕೆ ನಾನು ರೂಢಿ ಮಾಡ್ಕೊಂಡೆ ಅಂದರೆ, ಕೋಪ ಅನ್ನೋದು ಮನುಷ್ಯನಿಗೆ ಇವಾಗ ಸಹಜ ಆಯ್ತಾ. ಒಬ್ಬೊಬ್ರು ಸ್ವಲ್ಪ ಕೋಪ ಮಾಡ್ಕೊತಾರೆ, ಒಬ್ಬೊಬ್ರು ಇಷ್ಟಿಷ್ಟು ವಿಷಯಕ್ಕೂ ತುಂಬ ಬೇಗ ಕೋಪ ಮಾಡ್ಕೊತಾರೆ. ಸೊ ಹಂಗಾಗಿ ಕೋಪ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಮನಸ್ಸು ಅನ್ನೋದು ತುಂಬ ಪೀಸ್ಫುಲ್ ಆಗಿರುತ್ತೆ, ಮೈಂಡು ಅಷ್ಟೇ ತುಂಬ ಪೀಸ್ ಅನಿಸುತ್ತೆ. ಸೊ ಮೋಟಿವೇಶನ್ ಅನ್ನೋದು ನಾವು ಬೇರೆ ಏನಾದರೂ ಕೆಲಸಗಳನ್ನ ಮಾಡಬೇಕಂದ್ರೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಈ ಬುಕ್ಕಿಂದ. ಸೊ ಬೇರೆಯವ್ರ ಸಹಾಯ ಇರೋದಿಲ್ಲ ಅಲ್ವಾ, ನಮಗೆ ನಾವೇ ಕಲಿಬೋದು. ನಮ್ಮಲ್ಲೇ ಎಷ್ಟೊಂದು ಗುಣಗಳಿರುತ್ತೆ, ನಾವೇ ಅದನ್ನ ಲೈಫಲ್ಲಿ ಅಳವಡಿಸ್ಕೊಳ್ಬೋದಲ್ವಾ. ಸೊ ಹಂಗಾಗ್ಬಿಟ್ಟು ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳೋಷ್ಟು ದೊಡ್ಡವಳಲ್ಲ, ಬಟ್ ಆದರೆ ನನಗೆ ಈ ಬುಕ್ಕಲ್ಲಿ ಏನು ತಿಳಿಸ್ಕೊಡ್ತಾರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾಕಂದರೆ ನನ್ನನ್ನು ಇಷ್ಟಪಟ್ಟು ನೋಡೋರು ಇರ್ತೀರಾ. ಸೊ ಹಾಗೆ ಇನ್ಸ್ಟಾಗ್ರಾಮಲ್ಲಿ Q&A ಹಾಕಿದಾಗ ಎಷ್ಟೊಂದು ಜನ ಹೇಳಿದ್ರಿ ನಮಗೂ ಶೇರ್ ಮಾಡಿ ಈ ಬುಕ್ನ ಅಂತ. ಸೊ ಹಂಗಾಗಿ ಇವತ್ತಿಂದ ಈ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಇಷ್ಟ ಇದ್ದರೆ ಎಲ್ಲರೂ ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಅಂದರೆ ನೀವು ಕಮೆಂಟ್ ಮಾಡಿದ್ರೆ ವಿಡಿಯೋ ಇನ್ನೂ ಅಂದರೆ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ವೀಡಿಯೋಸ್ನ ಮಾಡಬೇಕು ಅನ್ನೋದು ನನಗೂ ತುಂಬ ಖುಷಿ ಆಗುತ್ತೆ. ಸೊ ಯಾರಿಗೆಲ್ಲ ಈ ಬುಕ್ದು ಪಾರ್ಟ್ ಏನಿದೆ, ಪೋರ್ಷನ್ಸ್ದು ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದೇ ಒಂದು ನನಗೋಸ್ಕರ ಕಮೆಂಟ್ ಮಾಡಿಬಿಡಿ. ಓಕೆನಾ. ಈ ಆಶಾಕಿರಣ ಎಂಬ ಇದರಲ್ಲಿ ಇದು ಹೇಳ್ಕೊಡುತ್ತೆ, ಐಡಿಯಾಸ್ ರೂಲ್ಸ್ ದಿ ವರ್ಲ್ಡ್, ನಾಲೆಜ್ ಈಸ್ ಪವರ್ ಎಂಬ ಮಾತುಗಳು ಜ್ಞಾನದಿಂದ ಮನಸ್ಸಿನಲ್ಲಿ ಅದ್ಭುತ ಯೋಚನೆಗಳು ಬರುತ್ತವೆ ಎಂಬುದನ್ನು ತಿಳಿಸುತ್ತದೆ. ಮನಸ್ಸಿನ ಇಂಥ ಅದ್ಭುತ ಶಕ್ತಿ ಅರಿಯದ ಅನೇಕ ಜನರು ಹಣ ಹೊಂದಿಲ್ಲದಿದ್ದರು, ಹಣ ಹೊಂದಿಲ್ಲ ಅಂದ್ರೆ ಜೀವನವೇ ಮುಗ್ದೋತು ಅಂತ ಅನ್ಕೊಂತ ಇರ್ತಾರೆ. ಕಷ್ಟನೇ ಬರಲಿ ಸುಖನೇ ಬರಲಿ ಲೈಫಲ್ಲಿ ಒಂದು ಸ್ಮೈಲ್ ಅಂದರೆ ಫೇಸಲ್ಲಿ ಒಂದು ಚಿಕ್ಕ ಸ್ಮೈಲ್ ಇರಬೇಕು. ಹಾಗೆ ಏನೇ ಆಗಲಿ ನಾವು ಸಾಧಿಸ್ತೀವಿ ಅನ್ನೋ ಒಂದು ಛಲ ನಮ್ಮಲ್ಲಿ ಇರಬೇಕು. ಜಸ್ಟ್ ಈ ಮಾತುಗಳನ್ನ ನೆನೆಸ್ಕೊಂಡು ನಿಮಗೆ ಕಷ್ಟ ಬಂದಾಗ ನಾವು ಗಿವ್ ಅಪ್ ಮಾಡ್ದಲೇ ಬೆಸ್ಟ್, ನಮಗೆ ನಾವೇ ಬೆಸ್ಟ್ ಅಂತ ಅಂದ್ಕೊಂಡು ಸೊ ಕಷ್ಟಗಳನ್ನ ಎದುರಿಸ್ಬೇಕು. ಕಷ್ಟಗಳನ್ನ ನಾವು ಯಾವಾಗ ಎದುರಿಸೋದು ಕಲಿತೀವಿ ಆವಾಗಿಂದ ನಮಗೆ ಸುಖ ಅನ್ನೋದು ಹಿಂದೆನೇ ಬರುತ್ತಂತೆ. ಸೊ ಹಂಗಂತ ಹೇಳ್ತಿದ್ದಾರೆ. ನೋಡಿ ಎಷ್ಟು ಚಂದ ಹೇಳಿದ್ದಾರೆ. ನಂಗಂತೂ ನಿಜ ಖುಷಿ ಆಯಿತು. ಈ ಬುಕ್ನ ಓದಿದ್ದು ಫಸ್ಟ್ ದಿನನೇ ಅಂದ್ಕೊಂಡೆ ಈ ಬುಕ್ನ ನಾನು ಫುಲ್ ಕಂಪ್ಲೀಟ್ ಮಾಡಲೇಬೇಕು ಅಂತ. ಸೊ ನಮಗೆ ಅಂದರೆ ಲೈಕ್ ನಿಮಗೆ ಬಟ್ ನೋಡಿ ನಾನು ಯಾವ ಥರ ಥಿಂಕ್ ಮಾಡಿದೆ ಅಂದರೆ, ನಮ್ಮ ಮೈಂಡ್ ಅಷ್ಟೊಂದು ಶಾರ್ಪಾ ಅಂದರೆ ಲೈಕ್ ಕಂಪ್ಯೂಟರ್ಗಿಂತ ಮೈಂಡು ತುಂಬ ಶಾರ್ಪ್ ಇದೆ ಅಲ್ಲ. ಸೊ ನಾವು ಎಷ್ಟು ಚಂದ ಕೆಲಸಗಳನ್ನ ಮಾಡ್ಬೋದು, ಯಾವ ಥರ ನಾವು ಜೀವನ ನಡೆಸ್ಬೋದು ಅಲ್ವಾ. ಸೊ ನೋಡಿ ಇದೊಂದು ಕಲಿತೆ ನಾನಿವತ್ತು. ಸೊ ಅಷ್ಟಿದೆ, ಅಷ್ಟು ಕಂಪ್ಯೂಟರ್ಗಿಂತ ಅಷ್ಟು ಸ್ಪೀಡ್ ಇದೆ ನಮ್ಮ ಮೈಂಡ್ ಅಂತಂದರೆ ನಾವಿನ್ನೂ ಯಾಕೆ ಹಿಂಗೆ ಇದ್ದೀವಿ ಅನ್ನಿಸ್ತೈತೆ ನಿಜ. ಅಂದರೆ ಲೈಕ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬೇಕಾಗಿರೋದನ್ನ ಬಿಟ್ಟು ಬೇಡದೇ ಇರೋದ್ರ ಬಗ್ಗೆನೇ ಯೋಚನೆ ಮಾಡಿ ಕಾಲ ಕಳೀತಾ ಇದ್ದೀವಿ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸೊ ನಾನು ಈ ಪೋರ್ಷನಿಂದ ಏನು ಚೇಂಜ್ ಮಾಡ್ಕೊಬೇಕು ಅಂದರೆ ಲೈಕ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೋಚನೆ ಮಾಡಬೇಕು. ಸೊ ನನ್ನ ತುಂಬ ಕ್ಲಿಯರಾಗಿ ಅರ್ಥ ಮಾಡಿಸುತ್ತೆ. ಆಶಾಕಿರಣ ಅನ್ನೋ ಒಂದು ಪೇಜ್ ಏನಿದೆ, ಸೊ ನೋಡಿ ಇದೊಂದು ನಾವು ಒಳ್ಳೆ ಲೆಸನ್ನ ಕಲ್ತ್ಕೊಬೋದು. ನಾವು ಡೈಲಿ ಲೈಫಲ್ಲಿ ಅದೇ ಅನಿಸುತ್ತೆ ಮಾಡೋದು, ಬೇಕಾಗಿರೋದನ್ನ ಬಿಟ್ಟು ಬೇರೆ ಎಲ್ಲನೂ ಯೋಚನೆ ಮಾಡಿರ್ತೀನಿ. ನಾನಂತೂ ಎಲ್ಲ ಯೋಚನೆ ಮಾಡಿಬಿಟ್ಟಿರ್ತೀನಿ. ಸೊ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಬೇಕು, ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಮಗಾಗಿ ನಾವು ಬದುಕಬೇಕು ಅನ್ನೋ ಮೋಟಿವೇಶನ್ ನನಗೆ ಇವತ್ತು ಈ ಬುಕ್ಕಿಂದ ಸಿಗ್ತಾ ಇದೆ. ಈ ಬುಕ್ನ ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಇನ್ನೂ 2 ಬುಕ್ ಇದೆ ನನ್ನ ಹತ್ರ, ಅಲ್ಲೇ ತೊಗೊಂಬಂದಿರೋದು. ಸೊ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಓಕೆ ಗೈಸ್, ಇವಾಗ ಊಟ ಮಾಡೋಣ. ನಾನಿನ್ನೂ ಊಟ ಮಾಡಿರಲಿಲ್ಲ. ಸೊ ಅಲ್ಲಿ ರಿಷಾ ಆಟ ಆಡ್ತಾ ಇದ್ಲು ನನ್ನ ಮಗಳು. ನ್ಯೂ ಸಬ್ಸ್ಕ್ರೈಬರ್ ಯಾರ್ಯಾರು ಎಲ್ಲ ಇದ್ದೀರಾ, ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ನನ್ನ ಮಗಳು ಲಿರಿಷಾ ಇವಾಗ ಆಟ ಆಡ್ತಿಲ್ಲ, ಅಷ್ಟರಲ್ಲಿ ಬುಕ್ ಓದ್ಬಿಟ್ಟು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತೇನಿದೆ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮಗೆ ನಾನು ಓದಿರೋದ್ರಲ್ಲಿ ಸ್ವಲ್ಪ ಒಂದು 5% ಎಲ್ಲ ಮಿಕ್ಸ್ ಮಾಡಿ ನನಗೇನು ಅರ್ಥ ಆಗಿದೆ ನಾನು ಅದನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇದೇ ಥರ ಡೈಲಿ ಒಂದೊಂದು ಪೋರ್ಷನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಹಾರ್ಟ್ ಕಳಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.